ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸೊಪ್ಪು ಸಾರು, ತೊಂಡೆಕಾಯಿ ಪಲ್ಯ, ಮುದ್ದೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡವ ಹೇಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ಥರ ಸೊಪ್ಪು ಸಾರು ಮಾಡೋದು. ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಈಗ ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸೊಪ್ಪು ಸಾರು ಮಾಡಿ ತೋರಿಸ್ತಾ ಇರೋದು. ನಮ್ಮ ಮಂಡ್ಯ ಕಡೆ ಇದೇ ಥರ ಸೊಪ್ಪು ಸಾರು ಮಾಡೋದು ನಾವು. ಅದಕ್ಕೆ ಅರ್ಧ ಕಪ್ಪು ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಅದಕ್ಕೆ 1 7-8 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅರಿಶಿನ, ಜೀರಿಗೆ. ಈಗ ಅರ್ಧ ಕಪ್ಪು ಬೇಳೆ ತೊಗರಿಬೇಳೆನ ಕುಕ್ಕರ್ ಹಾಕ್ಕೊಂಡು ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ 1-2 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಆಮೇಲೆ ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಇವಾಗ ಬೇಯಿಸೋಕ್ಕಷ್ಟೇ ನಾನು ತಗೋತಾ ಇರೋದು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಅದರೊಳಗಡೆ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಅದಕ್ಕೆ ಟೊಮೊಟೊನೂ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ ಈ ಸಾರು. ಇದಕ್ಕೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿಕಾಯಿನೂ ಚಿಕ್ಕದಾಗಿ ಕಟ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ಮಿಕ್ಸಿಗೆ ಹಾಕತ್ತೀವಿ, ಬೇಕಂದರೆ ಕಟ್ ಮಾಡ್ಕೊಬೋದು, ಇಲ್ಲಾಂದ್ರೆ ಹಾಗೆ ಹಾಕೋಬೋದು. ಇದು ಅಷ್ಟೇ, ಪಾಲಕ್ ಸೊಪ್ಪು ನಾನು ಕಟ್ ಮಾಡ್ತಾಯಿಲ್ಲ, ಹಾಗೆ ಹಾಕೋತಾ ಇದ್ದೀನಿ. ಏಕೆಂದರೆ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡೋದು ಅದನ್ನು. ಒಂದು ಸಲ ಟ್ರೈ ಮಾಡಿ ನೋಡಿ ನಮ್ಮೂರ ಸಾರು ಯಾವ ಥರ ಇರುತ್ತೆ ಅಂತ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ ಹಾಕ್ಕೋತಾ ಇದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಬೇಯಿಸೋಕ್ಕೆ. ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬೇಕು ಇದನ್ನು. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು. ಅದನ್ನ ಕುಕ್ಕರ್ ಮೇಲಿಟ್ಟು ಒಂದು 4 ವಿಸಲ್ಲು ಬಿಡೋದ. ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಸೊಪ್ಪು ಸಾರಿಗೆ ಇಟ್ಟಿದ್ದೀನಿ. ಈ ಥರ ಉದ್ದ ಕಟ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ ನಾನು ಫಸ್ಟೇ. ಈ ಥರ ಉದ್ದ ಕಟ್ ಮಾಡ್ಕೋಬೇಕು. ಸೊಪ್ಪು ಸಾರು, ತೊಂಡೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಅದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಕಡಾಯಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ. ಪಕ್ಕದಲ್ಲಿ ಸಾರು ರೆಡಿ ಆಗ್ತಾಯಿದೆ. ಕಡಾಯಿ ಬಿಸಿ ಆಯಿತು. ಅದಕ್ಕೆ ಒಂದು 3 ಟೇಬಲ್ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಒಂದು ಕಾಲು ಸ್ಪೂನಷ್ಟು, ಸ್ವಲ್ಪ ಉದ್ದಿನಬೇಳೆ. ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಸಾಸಿವೆ ಸಿಡಿಬೇಕು. ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ನಲ್ಲ ಈರುಳ್ಳಿ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಬೇಕು ಅದನ್ನು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ತುಂಬ ರುಚಿಯಾಗಿತ್ತು ಮಾತ್ರ. ಈ ಸಾರು, ಈ ಪಲ್ಯಕ್ಕೂ ಮುದ್ದೆ ಹಾಕ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಕಟ್ ಮಾಡಿದ್ವಲ್ಲ ತೊಂಡೆಕಾಯಿ ಉದ್ದ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು ಎಲ್ಲ ಫುಲ್ಲಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು. ಈಗ ನಾನು ಅದಕ್ಕೆ ನೀರು ಸೇರಿಸ್ತಾ ಇಲ್ಲ, ಮುಚ್ಚಳ ಮುಚ್ಚಿದ್ದೀನಿ. ಅದ್ರ ಮೇಲೆ ನೀರು ಸೇರಿಸ್ತಾ ಇದ್ದೀನಿ. ಆ ಬೆಲೆ ಬೆಂದೋಗುತ್ತೆ ಕಾಯಿ. ಈ ಥರ ಮುಚ್ಚಳದ ಮೇಲೆ ನೀರು ಹಾಕಿದ್ರೆ ನೀರು ಬಿಸಿ ಆಗೋಷ್ಟೊತ್ತಿಗೆ ಕಾಯಿ ಬೆಂದಿರುತ್ತೆ ನೋಡಿ. ತಣ್ಣಗಿದೆ ಇವಾಗ ನೀರು. ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋದ ಪಲ್ಯಕ್ಕೆ. ಈಗ ಅದಕ್ಕೊಂದು 2 ಸ್ಪೂನಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಒಂದು 5 ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ರೋಸ್ಟ್ ಮಾಡ್ಕೋಬೇಕು. ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ,
ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾದ. ಇದು ನೋಡಿ ಕುಕ್ಕರು 5-4 ವಿಸಲ್ ಆಯಿತು. ಕುಕ್ಕರ್ ಓಪನ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಬೇಕು ಅದು. ಇವಾಗ ತೆಂಗಿನಕಾಯಿ ಮಾತ್ರ ತೊಗೋತಾಯಿದ್ದೀನಿ ನೋಡಿರಿ. ಆ ತೆಂಗಿನಕಾಯಿ ಸಪ್ರೇಟಾಗಿ ಪುಡಿ ಮಾಡ್ಕೋತೀನಿ ನಾನು, ಏಕೆಂದರೆ ಅದರೊಳಗಡೆ ಹಾಕಿದ್ರೆ ಅದು ನೈಸ್ ಆಗೋದಿಲ್ಲ. ಈಗ ಬರೀ ತೆಂಗಿನಕಾಯಿನ ಪುಡಿ ಮಾಡ್ಕೋತೀನಿ. ಇನ್ನೊಂದು ಜಾರಿಗೆ ಈ ಸೊಪ್ಪು ಹಾಕೋತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ತಣ್ಣಗಾಗಬೇಕು ಅದು, ಇಲ್ಲ ಎಗಿರುತ್ತೆ. ಬಿಸಿಲೇ ಹಾಕ್ಬಿಟ್ರೆ ಎಗಿರುತ್ತೆ ಅದು. ನೋಡಿ, ಅದು ಸ್ವಲ್ಪ ಕುಟ್ಬಿಟ್ಟು ಕಲ್ಲಲ್ಲಿ ಹಾಕಿ ಕುಟ್ತಾಯಿದ್ದೀನಿ ತೆಂಗಿನಕಾಯಿನ. ಆವಾಗ ಪುಡಿ ಚೆನ್ನಾಗಾಗುತ್ತೆ ಮಿಕ್ಸಿಲಿ. ನಾವಿಲ್ಲಾಂದರೆ ನಾವು ತೆಂಗಿನಕಾಯಿ ತುರಿದ್ಬಿಟ್ಟಾದರೂ ಹಾಕೋಬೋದು ಫ್ರೆಶ್ ಆಗಿದ್ದರೆ. ಇದು ಫ್ರಿಜ್ಜಲ್ಲಿ ಇಟ್ಟಿದ್ದೋ ಸ್ವಲ್ಪ, ಅದಕ್ಕೆ ನಾವು ಕುಟ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೆಂಗಿನಕಾಯಿನ. ಈಗ ಇದ್ರೊಳಗಡೆ ಸೊಪ್ಪು ಹಾಕೋತಾಯಿದ್ದೀನಿ. ಬೇಯಿಸಿದ್ವಲ್ಲ ಅದನ್ನೆಲ್ಲ ಹಾಕೋತಾಯಿದ್ದೀನಿ. ಇದನ್ನ ಬರೀ 1 ರೌಂಡ್ ಮಾತ್ರ ನಾವು ಆಡಿಸ್ಬೇಕು. ಸುಮ್ಮನೆ ಒಂದು ಸಲ ಆನ್ ಮಾಡಿ ಆಫ್ ಮಾಡಬೇಕು. ತರ್ತರಿಯಾಗೇ ಇರಬೇಕು, ಜಾಸ್ತಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಮಾಡಿದ್ರೆ ಸಾಕು. ಆನ್ ಮಾಡಿ ಬಿಡಬೇಕು ನೋಡಿ. ಅದನ್ನು ಆ ಬೇಳೆ ಜೊತೆ ಹಾಕೋತಾಯಿದ್ದೀನಿ. ಅದೇ ನೀರು ಎಲ್ಲ ನಮ್ಗೆ ಇವಾಗ ನೀರು ಎಷ್ಟು ಬೇಕು ಮಿಕ್ಸಿ ಎಲ್ಲ ತೊಳ್ಕೊಂಡು ಮತ್ತೆ ಅದರೊಳಗಡೆ ನೀರು ಸೇರಿಸ್ತಾಯಿದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡಿದ್ರೆ ಈ ಸಾರು ರೆಡಿ ಆಗುತ್ತೆ ನೋಡಿ. ಇಷ್ಟೇ, ಇದು ತುಂಬ ರುಚಿಯಾಗಿರುತ್ತೆ ಸಾರು. ಇದು ಸೊಪ್ಪು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ರೈಸ್ಗೆ ಮುದ್ದೆಗೆ. ಜಾಸ್ತಿ ಪೇಸ್ಟ್ ಮಾಡ್ಕೋಬಾರ್ದು. ಸ್ವಲ್ಪ ಒಂದು ಆನ್ ಸ್ವಲ್ಪ ಒಂದು ಸೆಕೆಂಡ್ ಆನ್ ಮಾಡಿ ಆಫ್ ಮಾಡಬೇಕು ನೋಡಿ. ನೀರು ಬಿಸಿ ಆಯಿತು, ಕಾಯಿ ಬೆಂದಿದೆ ನೋಡಿ. ಇದು ಪಲ್ಯ ನೋಡಿ, ಸ್ವಲ್ಪನೂ ಸೀದೋಗಿಲ್ಲ. ತಟ್ಟೆ ಮೇಲೆ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸ್ವಲ್ಪನೂ ಸೀದೋಗೋದಿಲ್ಲ. ನೀವೊಂದು ಸಲ ಟ್ರೈ ಮಾಡಿ ನೋಡಿರಿ ಬೇಕಾದರೆ. ನೋಡಿ, ಕಾಯಿ ಬೆಂದೋಯ್ತು. ಆ ನೀರು ಚೆಲ್ಬಿಡ್ಬೇಕು. ಆ ನೀರು ನಾವು ಯೂಸ್ ಮಾಡಬಾರ್ದು ಅದನ್ನು. ಮತ್ತೆ 1 ನಿಮಿಷ ಇಟ್ಟಿದ್ದೀನಿ. ಇದು ತಣ್ಣಗಾಗಿದೆ ನೋಡಿ. ಈ ಮಸಾಲೆ ಮಿಕ್ಸಿಗಾದರೂ ಹಾಕೋಬೋದು, ಇಲ್ಲ ಕಲ್ಲಲ್ಲಾದರೂ ಕುಟ್ಕೋಬೋದು. ದೊಡ್ಡದು ಕಲ್ಲಿತ್ತಲ್ಲ, ಅದಕ್ಕೆ ನಾನು ಕುಟ್ಟಿ ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನಾವು ಮಿಕ್ಸಿಗಾರ ಸುಮ್ಮನೆ ಒಂದೇ 1 ನಿಮಿಷ ಈ ಥರ ಗ್ರೈಂಡ್ ಮಾಡಿಬಿಟ್ಟಾದ್ರೂ ಹಾಕೋಬೋದು. ಇದನ್ನು ಸ್ವಲ್ಪ ತರ್ತರಿಯಾಗಿರಬೇಕು. ಇದು ಕಡಲೆ ಬೀಜ, ಬೆಳ್ಳುಳ್ಳಿ ಸ್ಮೆಲ್ ಚೆನ್ನಾಗಿರುತ್ತದೆ ಲಾಸ್ಟಲ್ಲಿ ಹಾಕಿದ್ರೆ. ತುಂಬ ರುಚಿಯಾಗಿರುತ್ತೆ ಪಲ್ಯ. ಇಷ್ಟೇ, ಈ ಥರ ಕುಟ್ಟಿ ತರ್ತರಿಯಾಗೇ ಇರಬೇಕು ಇದು. ಇದನ್ನು ಪಲ್ಯಕ್ಕೆ ಸೇರಿಸ್ತಾಯಿದ್ದೀನಿ ನೋಡಿ. ಇವಾಗ ಅಷ್ಟೇ, 1-2 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. ಮಿಕ್ಸಿಲೂ ಬೇಕಾದ್ರೆ ನಾವು ಪುಡಿ ಮಾಡಿ ಇಟ್ಕೊಬೋದು. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕಡಲೆ ಬೀಜ ಫ್ರೈ ಮಾಡ್ಕೊಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಪಲ್ಯ ಮಾಡಿದಾಗ ಅದು 2 ಸ್ಪೂನ್ ಹಾಕ್ಕೊಬೋದು. ನೀರೇ ಸೇರಿಸಿಲ್ಲ ನಾನು ಈ ಪಲ್ಯಕ್ಕೆ. ತುಂಬ ರುಚಿಯಾಗೈತೆ ನೋಡಿ. ರೆಡಿಯಾಗಿದೆ ಪಲ್ಯ. ಈಗ ಸಾರಿಗೆ ಒಗ್ಗರಣೆ ಇಟ್ಕೊತಾಯಿದ್ದೀನಿ. ಸಾರು ಕುದೀತೈತೆ. ನಾನು ಮಿಕ್ಸಿಗೆಲ್ಲ ಹಾಕಿದ್ನಲ್ಲ, ಆಡಿಸಿ ಒಂದು ಸಲ ಕುದಿಸ್ತಾಯಿದ್ದೀನಿ. ಇವಾಗ 1 ಸ್ಪೂನು ತುಪ್ಪ ಹಾಕೋತಾಯಿದ್ದೀನಿ. ಎಣ್ಣೆ ಬೇಕಾದರೂ ಹಾಕೋಬೋದು. ತುಪ್ಪ ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪ ಸೇರಿಸ್ತಾಯಿದ್ದೀನಿ. ತುಪ್ಪ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಸೇರಿಸೋದು. ಅದಕ್ಕೆ ಒಂದು ಅರ್ಧ ಸ್ಪೂನು ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅದು. ಅದಕ್ಕೆ 1-2 ಒಣಮೆಣ್ಸಿನ್ಕಾಯಿ ಸೇರಿಸ್ತಾಯಿದ್ದೀನಿ. ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇಲ್ಲ ನಾನು. ಇಷ್ಟೇ ಸಾಕು ಒಗ್ಗರಣೆ ಇದಕ್ಕೆ. ಹೊರಗಡೆ ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮಂಡ್ಯ ಸೈಡಲ್ಲಿ ಈ ಥರನೇ ಸೊಪ್ಪು ಸಾರು ಮಾಡೋದು ನಾವು. ನೋಡಿ, ಅದಕ್ಕೆ ತೊಂಡೆಕಾಯಿ ಪಲ್ಯನೂ ರೆಡಿ ಆಯಿತು.
ಇದ್ರ ಜೊತೆಗೆ ನಾನು ಮುದ್ದೆ ಮಾಡಿದ್ದೆ. ಈ ಸೊಪ್ಪು ಸಾರು ರೆಡಿಯಾಗಿದೆ. ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.